ವಿಚಿತ್ರವಾಗಿದೆ. ನೈಸರ್ಗಿಕ ವಾತಾವರಣದಿಂದ ಈಗ ಎಷ್ಟೊಂದು ಬದಲಾಗಿದೆಯಲ್ಲ. ಮೊದಲಿಗೆ ಈ ಊರಿನಲ್ಲಿ ಬಸ್ಸಿನ ಸೌಕರ್ಯ ಕೂಡ ಇದೆ, ರಸ್ತೆಗಳು ಕೂಡ ಹದಗೆಟ್ಟು ಹೋಗಿದೆ. ಆದ್ರೆ ಈಗ ನೋಡಿದ್ರೆ ಅದೆಷ್ಟೊಂದು ಬದಲಾವಣೆ ಆಗಿದೆ. ಆ ಕೆರೆಯ ದಂಡೆ ಮೇಲಿರುವ ಆ ಹವಾಮಾನ ನೋಡಿದ್ರೆ ಅದೆಷ್ಟು ಸುಂದರ ಅಲ್ಲವೇ? ತಮ್ದು ಯಾವುದು? ಒಂಟಿಯಾಗಿ ತಿರುಗಾಡ್ತಿದ್ದಿಲ್ಲ, ತಮ್ಗೆ ಬೇಜಾರ? ಬೇಕಾದ್ರೆ ನಾನು ನಿಮ್ಮ ಜೊತೆಗಾರನಾಗಿ ಬರುತ್ತೇನೆ. ಹಲೋ ಮಿಸ್ಟರ್, ಪರಿಚಯವಿಲ್ಲದ ಪರಹಿಂಗಳೆಲ್ಲ ಮಾತಾಡೋದು ಅಪರಿಚಿತರಿಗೆ ತರವಲ್ಲ ಅಂತ ಕಾಣಿಸುತ್ತೆ. ಹೌದಾ? ಪರಿಚಯವಿಲ್ಲ? ಪರಿಚಯವಿಲ್ಲದ ಹೆಣ್ಣುಗಳನ್ನು ಪರಿಚಯಿಸಿಕೊಂಡು ಕಾಮಿಸಿ ಪ್ರೇಮಿಸಿ ಕೈ ಬಿಡುವುದಕ್ಕಾಗಿಯೇ ಸೃಷ್ಟಿಸಿದ್ದಾನೆ ಆ ಸೃಷ್ಟಿಕರ್ತನಾದ ನೋಡು. ನಿನ್ನನ್ನು ಕಂಡಾಕ್ಷಣ ನಿನ್ನನ್ನು ಕಾಮಿಸಬೇಕೆಂದು ಬೇಗ ನನ್ನ ಮಂಚದ ರಾಣಿಯಾಗಿ ಸುಖ ನೀಡುವ. ಮಚ್ಚ ಬಾಯಿಡ, ಕಂಡ ಹೆಣ್ಣು ಮಕ್ಕಳನ್ನ ಕಾಮದಾಸಿಗಾಗಿ ಕರೆದಿದ್ದೆ ನಿಜವಾದ್ರೆ ವೀರ ನಾರಿಯಾಗಿ ಗಂಡ ಗಚ್ಚಿ ಹಾಕಿ ಕಿತ್ತೂರ ರಾಣಿ ಚೆನ್ನಮ್ಮ ರೀತಿ ನಿನ್ನ ಜೋಡಿ ನಾನು ಹೋರಾಡಬೇಕಾಗತ್ತೆ. ನೀನೇನು ಬ್ರಿಟಿಷ್ ದೊರೆ ಇಲ್ಲ, ನೆಟ್ಟಿಗೆ ನೀನಪ್ಪ ಶ್ವಾನ. ಹೊತ್ತು ಹೆಣ್ಣೆ, ಎಚ್ಚಿಗೆ ಉಚ್ಚರಿಸಿದರೆ ಬಿತ್ತಬೇಕಾದೀತು ನೀನುಟ್ಟ. ಅದು ನನ್ನ ಕೈಯಾರೆ ಒಲಿದು ಒಪ್ಪಿದರಂತೂ ನಿನ್ನನ್ನು ಮೂಗು ಮಂಚದ ಮೇಲೆ ಕೂಡಿಸಿ ಉಯ್ಯಾಲೆ ಆಡಿಸುತ್ತೇನೆ. ಅಕಸ್ಮಾತ್ ನೀನು ಒಲಿಯದೆ ಹೋದ್ರೆ ಬಲಾತ್ಕಾರವನ್ನು ತೀರಿಸಿಕೊಂಡು ತಿಪ್ಪೆಗೆಸೆದು ಬಿಡುತ್ತೇನೆ. ತಿಪ್ಪೆಗೆಸುವುದಕ್ಕೆ ನೀನು ತಿಳಿದುಕೊಂಡ ಹಾಗೆ ನಾನೇನು ಹಾಡ್ರಕ್ಕೆ ಹುಟ್ಟಿದ ಹೆಣ್ಣಲ್ಲ. ಪವಿತ್ರ ಗರ್ಭದಲ್ಲಿ ಜನಿಸಿದ ಪವಿತ್ರವಾದ ಹೆಣ್ಣು ನಾನು. ನಿನ್ನಂಥವ್ರನ್ನ ಮಣ್ಣು ಮುಗಿಸೋದಕ್ಕೆ ಅಂತಾನೆ ಆ ದೇವರು ಸದಾ ಕಾಲ ನಮ್ಮ ಬೆಂಗಾವಲಾಗಿ ಇರ್ತಾನೆ. ಲೇ ಬಣ್ಣದ ಹೆಣ್ಣೆ, ಎಲ್ಲಿದ್ದಾನೆ ಆ ನಿನ್ನ ದೇವರು? ದೇವರಿದ್ದ, ಆದರೆ ದೇವಿಪ್ಯಮಾನವಾದ ದ್ವಾಪರ ಯುಗದಲ್ಲಿ. ಇದು ಕಾಮುಕ ಪ್ರೇಮಿಗಳಿಂದ ಕೂಡಿದ ಕಲಿಯುಗ. ನಿನ್ನಂತ ಬಣ್ಣದ ಹೆಣ್ಣುಗಳನ್ನು ನೋಡಬಾರ್ದೆಂದು ಕಣ್ಮುಚ್ಚಿಕೊಂಡು ಕಲ್ಲಾಗಿ ಕುಳಿತಿದ್ದಾನೆ ಗುಡಿಯಲ್ಲಿ. ಕಲ್ಲಾಗಿ ಕೂತರು ಕೂಡ ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರಣವಾಗುವಾಗ ಆ ದೇವರು ಬಂದು ಕಾಪಾಡಲಿಲ್ವಾ? ಕೂಡ ಒಬ್ಬ ದೇವನಲ್ಲವೇ ಶ್ರೀಕೃಷ್ಣ ಪರಮಾತ್ಮ. ಅವನ್ಯಾವ ದೇವರು? ಅವನು ದೇವರಾಗಿದ್ರೆ 16,000 ಗೋಪಿಕಾ ಸ್ತ್ರೀಯರನ್ನೊಡಗೂಡಿ ಕಾಮ ಕ್ರೀಡೆಯಾಡುತ್ತಿದ್ದಿಲ್ಲ. ಹಾಲು ಬೆಣ್ಣೆ ಕಳುವು ಮಾಡ್ತಿದ್ದಿಲ್ಲ. ಅವನು ನನ್ನಂತೆ ಪರ ಸ್ತ್ರೀಯರಿಗಾಗಿ ಹುಟ್ಟಿ ಬಂದ ಕಾಮುಕ. ಸುಮ್ಮನೆ ಕಾಲಹರಣ ಮಾಡಬೇಡ, ಮನಸಾರ ಮೆಚ್ಚಿ ಬಂದಿದ್ದೇನೆ. ನಿನ್ನ ಮನದಿನಿಯನ್ನೊಡಗೂಡಿ ನರ್ತಿಸುವ. ಅಥವಾ ಇಲ್ಲವೋ ಬರದಿದ್ದಲ್ಲಿ ನಾನೇ ಬಲಾತ್ಕಾರ ತೀರಿಸಿಕೊಳ್ಳುತ್ತೇನೆ. ಯಾವ ದೇವರು ಬಂದು ಬಿಡಿಸಿಕೊಳ್ಳುತ್ತಾನೆ ನಾನು ನೋಡುತ್ತೇನೆ. ಸರಿಯೋ ನಾಯಿ, ನರರಾಕ್ಷಸ, ತಂಗಿಯ ಸಮಾನ ನನ್ನ ಮೇಲೆ ಈ ರೀತಿ ಕೈ ಮಾಡ್ತಾ ಇದೆಯಲ್ಲ ಅಂದಾಗ ನನಗೀಗ ಅರ್ಥವಾಗ್ತಾ ಇದೆ. ನೀನಪ್ಪ ಜಾತನಿಗೆ ಹುಟ್ಟಿದವರು ಅಂತ ನನಗೀಗ ಭಾಸವಾಗ್ತಾ ಇದೆ. ಲೇ ಲೇ ಬಣ್ಣದ ಹೆಣ್ಣೆ, ನಿನಗೊಂದು ಮಾತು ಹೇಳ್ತೇನೆ, ಸ್ವಲ್ಪ ಲಕ್ಷಣದಲ್ಲಿಟ್ಟು ಕೇಳು. ಅಕ್ಕ ಮಹಾದೇವಿ ಅರಬತ್ತಲೆಯಾಗಿ ತಿರುಗಿದರು. ಜನರ ಕಣ್ಣು ಅವಳ ಪಾದ ಅನ್ನುತ್ತಿದ್ದೇ ವಿನಃ ಎದೆಯನ್ನಲ್ಲ. ಅದು ಈ ಕಾಲದಲ್ಲಿ, ಹೈಬ್ರಿಡ್ ಕಾಲದಲ್ಲಿ ಶ್ರೀಕೃಷ್ಣ ಕೊಟ್ಟ ಅಕ್ಷಯಾಂಬರವನ್ನು ನೀನು ಸುತ್ತಿಕೊಂಡರು.
ಜನರು ನಿನ್ನ ತುಂಬಿದ ಎದೆ ನೋಡ್ತಾರೆ ವಿನಃ ಪಾದ ಯಾರು ನೋಡೋದಿಲ್ಲ. ತೋಳಿಲ್ಲದ ಕುಪ್ಪಸ ತೊಡೆ ಕಾಣುವ ಸೀರೆ ಟೋಪಿಗೆ ಲಿಟ್ಟಿ ಕಚ್ಚಿಕೊಂಡು ತಿರುಗುತ್ತಿರುವ ನಿಮ್ಮಂತ ಯುವತಿಯರಿಗೆ ಎನ್ನುತ್ತಾ ಹೋದ್ರೆ ನಾಳೆ ಈ ಜಗತ್ತು ಶೂನ್ಯವಾಯಿತು. ನೋಡು, ನೀನು ನನ್ನ ಕಪಾಳಕ್ಕೆ ಹೊಡೆದಾಗಲೇ ನನ್ನ ಕಾಮಾಗ್ನಿ ಪುಡಿಯಂದಿದೆ. ಸೃಷ್ಟಿಕರ್ತನಾದ ಬ್ರಹ್ಮನೇ ಬಂದರು ನಿನ್ನ ಅಂಗ ಸುಖ ಸವಿಯದೇ ಬಿಡಲಾರೆ. ಹೇಗಿದೆ ಈ ನಾಗರಾಜನ ಬಲೆಯಲ್ಲಿ ಬಿದ್ದ ಬೇಟೆಯ ಬಣ್ಣ? ವಿಕಾರಿ ನನ್ನ ಮಗನೇ, ನೀನೇನು ಮನುಷ್ಯನೋ ಇಲ್ಲ ನರ ಪಿಶಾಚಿಯೋ? ಒಬ್ಬಂಟಿಯಾಗ ಸಿಕ್ಕ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ನಿನಗೆ ನಾಚಿಕೆ ಆಗುತ್ತಿಲ್ಲವೇ? ನಾಚಿಕೆ ಯಾರಿಗೆ? ನನಗೂ ಅಥವಾ ನಿನಗೂ? ಯಾರು ನೀನು? ನನ್ನ ಕೈಗೆ ಸಿಕ್ಕ ಹೆಣ್ಣನ್ನು ಬಿಟ್ಟು ಮರ್ಯಾದೆಯಿಂದ ಹೊರಟು ಹೋಗು. ಇಲ್ಲದೆ ಹೋದ್ರೆ ನಿನ್ನನ್ನು ಯಮಸದನಕ್ಕೆ ಅಟ್ಟಬೇಕಾದೀತು. ಬಲು ಎಚ್ಚರ. ಯಮಸದನ ಕಟ್ಟಲು ನೀನೇನು ಮುಖನ? ಪ್ರಾಣ ಹೋದರೂ ಚಿಂತೆ ಇಲ್ಲ. ನಿನ್ನಂತ ಕಾಮುಕನ ಕೈಯಲ್ಲಿ ಸಿಕ್ಕ ಹೆಣ್ಣಿನ ಮಾನ ರಕ್ಷಣೆ ಮಾಡದೆ ಮುಂದೆ ಹೋದರೆ ಅದು ಈ ಗಂಡು ಜಾತಿಗೆ ಅವಮಾನ. ಎಲ್ಲ ಸೊಕ್ಕಿನ ಮಗನೇ, ಈಗ ನೀನು ನನಗೆ ಒತ್ತಿರುವಿಯಲ್ಲ, ಈಗ ಕಾಯ್ದು ಕುಳಿತ ಸರ್ಪದಂತೆ ಕಚ್ಚುತ್ತದೆ. ಹೋಗಲೇ ಹೋಗು. ಹಾವಿನ ಹೆಡೆಯನ್ನು ಜಜ್ಜಿ ಅರೆಗಾಯ ಮಾಡಿದಂತೆ ನಿಮ್ಮಂತ ಕುನ್ನಿಗಳನ್ನು ಒದೆಯುವುದು ನನ್ನ ಕೆಲಸ. ತಾವ್ಯಾರು? ಸಮಕ್ಕೆ ಸರಿಯಾಗಿ ದೇವರಾಗಿ ಬಂದು ನನ್ನ ಮಾರ್ಗವನ್ನು ಕಾಪಾಡ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಎಷ್ಟೇ ಜನ್ಮ ಬಂದರೂ ಕೂಡ ಮರೆಯೋದಿಲ್ಲ. ನೋಡಿ ಸಿಸ್ಟರ್, ನಾನೊಬ್ಬ ಕಾಲೇಜ್ ವಿದ್ಯಾರ್ಥಿ, ಸೋಮಶೇಖರನ ಗೆಳೆಯ. ಅವನನ್ನೇ ಮಾತನಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೆ. ಅಂದಾಗೆ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ತಮ್ಮಂತ ಯುವತಿಯರು ಈ ರೀತಿ ಒಬ್ಬಂಟಿಯಾಗಿ ತಿರುಗೋದು ತಪ್ಪು. ಹೋಗ್ಲಿ, ತಮ್ಮ ಹೆಸರು? ಭಾಗ್ಯಶ್ರೀ ಅಂತ. ಅಂದ್ಹಾಗೆ ತಾವ್ಯಾರು? ಕೃಷ್ಣ ಅಂತ. ಓಹೋ, ಕೃಷ್ಣ. ಹಿಂದೆ ದ್ರೌಪದಿಯ ಮಾನು ಹೋಗುವಾಗ ಅಣ್ಣನಾಗಿ ಬಂದು ಶ್ರೀಕೃಷ್ಣ ಪರಮಾತ್ಮ ಕಾಪಾಡುವಂತೆ ಇಂದು ನನ್ನ ಪಾಲಿಗೆ ದೇವರಾಗಿ ಬಂದು ನನ್ನ ಬಲವನ್ನು ಕಾಪಾಡಿದ್ರಿ. ನಾನಿಲ್ಲಿ ನನ್ನ ಸೋಮಶೇಖರನಿಗಾಗಿ ಕಾಯ್ತಾ ಇದ್ದೆ. ಅವ್ರು ಯಾಕೋ ಇನ್ನುವರೆಗೂ ಬಂದಿಲ್ಲ. ಒಂದು ವೇಳೆ ದಾರಿಯಲ್ಲಿ ಏನಾದರೂ ನನಗೆ ಭೇಟಿಯಾದ್ರೆ ಅವರನ್ನ ಕರೆಸ್ತಾರೆ. ಎಂತೆಂತ ನೀಚರು ತುಂಬಿರ್ತಾರೆ ಈ ಜಗತ್ತಲ್ಲಿ. ಒಬ್ಬನು ಕೆಟ್ಟವನು ಅಂದ್ರೆ ಮತ್ತೊಬ್ಬನು ಒಳ್ಳೆ ವ್ಯಕ್ತಿ ಇರ್ತಾನೆ. ಈ ಕೃಷ್ಣ ಬರ್ತಿ ಹೋಗಿದ್ರೆ ಇವತ್ತು ನನ್ನ ಸ್ಥಿತಿ ಏನಾಗ್ತಾ ಇತ್ತೋ ಇಲ್ಲ. ದೇವರಾಗಿ ಬಂದು ಇಂದು ನನ್ನ ಮಾನವನ ಕಾಪಾಡ್ದ. ಹೌದು, ಸೋಮಶೇಖರ ಸರಿಯಾದ ಹೊತ್ತಿಗೆ ಬರ್ತೀನಿ ಅಂತ ಹೇಳಿದವರು ಇನ್ನುವರೆಗೂ ಯಾಕೆ ಬರ್ಲಿಲ್ಲ? ನಾನೇ ತಡವಾಗಿ ಬಂದೆ. ಯಾವಾಗ ಬರ್ತಾರೋ ಬರ್ಲಿ, ಅವರಿಗಾಗಿ ಅವರ ದಾರಿನ ಕಾದು. ಬರುವುದು ತಡವಾದದಕ್ಕೆ ಕೋಪಗೊಳ್ಳುತ್ತಿದೆ ಅಲ್ಲವೇ? ಹೋಗಲಿ, ಏನಾಯ್ತು ನಿನ್ನ ರಿಸಲ್ಟ್? ಏನು ಅಂತ ಹೇಳಿ, PUC ಸೆಕೆಂಡ್ ಇಯರ್ ನಲ್ಲಿ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗಿದ್ದೀನಿ. ಅದಕ್ಕೆ ನಿಮ್ಗೆ ಸ್ವೀಟ್ ಕೊಡ್ಬೇಕು ಅಂತ ನಿಮ್ಮನ್ನ ಹುಡುಕಾಡ್ತಾ ಇದ್ದೆ. ನೋಡು ಭಾಗ್ಯ ಸಂದೀವಿ, ಆ ಸರಸ್ವತಿಯವರ ತಮ್ಮ ಮೇಲಿದೆ. ನೋಡಿ, ಆ ದೇವಿ ಅನ್ನೋ ಶಬ್ದ ನನಗೆ ಬೇಕಾಗಿಲ್ಲ. ಬಾಯಿ ತುಂಬಾ ಭಾಗ್ಯ ಅಂತ ಹೇಳಿದ್ರೆ ಸಾಕು. ನೋಡಿವಿ, ಭಾಗ್ಯ ಭಾಗ್ಯ ವಸಂತ ಮಾಸದ
ಕೋಗಿಲೆಯ ಕೋರವನ್ನು ಕೇಳಿದೀಯ? ವಸಂತ ಮಾಸದ ಋತುರಾಜನ ಸಂತೆ. ಒಂದು ಮಾವಿನ ಮರದಲ್ಲಿ ಕುಳಿತು ಹೇಗೆ ಕೂಗುತ್ತೋ ಅಲ್ಲಿ ಆ ಕೋಗಿಲೆ ಕುಹುರವು, ಆ ನೀರಿನಲ್ಲಿ ಆ ಕಮಲ ಅದು ಯಾವ ರೀತಿ ಬಾಗಿ ಬಾಗಿ ಹೇಳ್ತಾ ಇದೆ ಹೇಳಿ ನೋಡೋಡುವಂತೆ. ನಿಜ, ಜೀವನದುದ್ದಕ್ಕೂ ಬರುವ ಘಟ್ಟ ಎದುರಿಸುತ್ತಾ ತೇಲುತ್ತಾ ಮುಳುಗುತ್ತಾ ಸಂಸಾರವೆಂಬ ನಾಡಿಯೊಂದಿಗೆ ಈಜುತ್ತಾ ಪ್ರೇಮಿಗಳಾಗಿ ಬಾಳದನ್ನು ತೋರಿಸಿಕೊಡುತ್ತೇವೆ. ನಿಜ, ನೀರಿನಲ್ಲಿ ಆ ಪಕ್ಷಿಗಳು ಒಂದಕ್ಕೊಂದು ಚುಂಬಿಸ್ತಾ ಹೀಗೆ ಆಟ ಆಡ್ತವೆ ಹೇಳಿ. ಮಕರಂದ ಹೀರಲು ಬರುವ ಭೃಂಗ ಬಂದು ಕೈ ಮಾಡಿ ಗೆಲ್ಲುವಂತೆ ಭಾಸವಾಗುತ್ತಿರುತ್ತದೆ. ಈ ಸಲ ಗಂಗಾಳಿಗೆ ತಲೆ ಎತ್ತಿ ನಿಂತ ಕಮಲ ಬಾಗಿ ಬಾಗಿ ಇರುತ್ತದೆ ಅಲ್ಲವೇ? ನಾನು ಕೂಡ ಅದೇ ಹೇಳ್ತಿ, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಸದಾ ಕಾಲ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಆದ್ರೆ ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದೆಯಾ? ನಿಜ, ಜೀವನದುದ್ದಕ್ಕೂ ಬರುವ ಕಷ್ಟಗಳನ್ನು ಎದುರಿಸುತ್ತಾ ತೇಲುತ್ತಾ ಮುಳುಗುತ್ತಾ ಸಂಸಾರವೆಂಬ ಡೋಣಿಯೊಂದಿಗೆ ಈಜುತ್ತಾ ಪ್ರೇಮಿಗಳಾಗಿ ಬಾಳುವುದನ್ನು ತೋರಿಸಿಕೊಡುತ್ತೇವೆ. ತಾವು ಹೇಳಿದಂತೆ ಆಗಿ ಯಾರು ಬೇಡ ಅಂತ ಹೇಳ್ತಾರೆ? ನಿಮಗೆ ನೌಕರಿ ಸಿಕ್ಕ ಮೇಲೇನೆ ನಾವಿಬ್ರು ಮದುವೆ ಮಂಟಪವನ್ನೇ ಇರೋಣಂತೆ. ನೋಡು ಬಾಯಿ, ಯೌವನದ ವಯಸ್ಸು ಏನೆಲ್ಲ ಪಡುತ್ತೇವೆ. ನಾವಿಬ್ಬರು ಹತ್ತಿರ ಪ್ರೇಮಿಗಳಾಗಿ ಮದುವೆ ಇರುವಂತೆ ಬನ್ನಿ. ಪ್ರಥಮ ಸಲದ ಭೇಟಿಗಾಗಿ ಈ ನಿಮ್ಮ ಪ್ರೀತಿಯ ನೆಲೆಗಾಗಿ ಒಂದು ಪ್ರೇಮ ಗೀತೆಯನ್ನು ಹಾಡಬಾರ್ದ ನನ್ನನ್ನ? ಸ್ವಾಮಿ ಪ್ರೇಮಿಗಳಲ್ಲಿ ಸದಾಕಾಲ ಜೊತೆಯಾಗಿ ಇರುವಂತೆ. ನೋಡು ಬಾಯಿ, ಮನೆಯಲ್ಲಿ ದೇವರಂತ ಹಿರಿಯರಿರ್ತಾರೆ. ವಯಸ್ಸಿಗೆ ಬಂದ ನನ್ನ ತಂಗಿ ಇದ್ದಾಳೆ, ಅವರ ಮದುವೆನೂ ಆಗುತ್ತೆ. ಹಾಗೆ ನಾಳೆ ನಮ್ಮ ತಂಗಿಯನ್ನು ನೋಡಲು ವರಮಾಚರನ್ನು ಕರೆದುಕೊಂಡು ಬರುವುದಾಗಿ ನಿಮ್ಮ ತಂದೆಯವರಿಗೆ ತಿಳಿಸಿದ್ದೇವೆ. ನೀನು ಕೂಡ ಅವರ ಜೊತೆ ನಮ್ಮ ಮನೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಭಾಗ್ಯ. ಹಾಗೆ ಹಾಗೆ ಮನುವೆ ಹೊಳಿಬಾ ಚಲುವೆ ಹೊಳಿಬಾರೆ ಬಳಿ ಬಂದು ಸನಿಹಕ್ಕೆ
ನಾನು ಯಾರೆಂಬುದು ಸ್ವಲ್ಪ ತಿರುಗಿ ನೋಡು. ಮನುಷ್ಯನು ದನಾನು ಪಿಸಾಚು ಒಂದು ಗೊತ್ತಾಗಲ್ಲೋಯಪ್ಪ. ನೀವು ಒಂಥರ ದೊಡ್ಡವರ ಮಾತು ಚಿಕ್ಕವರು ಮೀರಬಾರ್ದು ಅಲ್ವೇ? ಹೌದ್ರಿಪ್ಪ, ನಾಲ್ಕು ತಂಗಿ ಬಿಟ್ಟು ಸೌಕರ್ ನೀವು ನಿಮ್ಮ ಮಾತು ಹೆಂಗ್ ಬರಕ್ ಬರತ್ತೆ ಹೇಳ್ರಿ. ನನ್ನಿಂದ ಏನಾಗಬೇಕಾಯ್ತ? ಇದೀಗ ತೆಗೆದಿಯಲ್ಲ ಪ್ರೇಮಿಗಳ ಫೋಟೋ, ಹಣ ಕೊಡ್ತೀನಿ ಕೊಡುವಿಯಾ? ಅಲ್ರಿ ನನಗೆ ದುಡ್ಡು ಬರ್ತದ್ರ ಬಂದ್ ಯಾಕ್ರಿ 100 ಫೋಟೋ ಕೊಡ್ತೇನೆ. ನಾಗರಾಜ್ ಅಂತ ಈ ಊರಿನ ಪ್ರತಿಷ್ಠಿತ ವ್ಯಕ್ತಿ. ಆಲಿಸ್ತರನೇ ಒಂದು ದಿನ ನಿನ್ನನ್ನು ಸುಡುಗಾಡು ಮುಕ್ತಿ ಊರ ನೋಡಿ ಬರಲು ಮಗನೇ ಹಾಗೆ ಮಾಡ್ತೇನೆ. ಆಯ್ತು ಸರ್, ನಾಳೆಗೆ ತಪ್ಪದೆ ಕೊಡ್ತೇನೆ. ತೆಗೆದುಕೋ ಅಡ್ವಾನ್ಸ್. ತಪ್ಪಿದರೆ 1ಕ್ಕೆ 10 ಪಟ್ಟು ಅದು ವಸೂಲಿ ಮಾಡುತ್ತೀನಿ. ನಾನೀಗ ಕನ್ಯಾ ನೋಡಲು ಹೊರಟಿದ್ದೆ. ಫೋಟೋ ತೆಗೆಯಲು ಬರುವಿಯಾ? ಓದಿಬೇಕಾದ್ರೆ ಈ ಮಗ ಕತ್ತಿ ಕೊಂದವನೇ. ಆಯ್ತು ಸರ್, ನಾಳೆ ತಪ್ಪದೆ ಬರ್ತೇನೆ. ನೀನು ಬಸ್ಸಲ್ಲಿ ನಾನು ಅಷ್ಟರಲ್ಲೇ ಬರ್ತೀನಿ. ಇನ್ನು ಹಿಡಿಯಾಕ ಬೆನ್ನ ಹತ್ತಿಂದ ಬಿಡುತ್ತೀನಿ ಅಂತ ತಿಳಿದಿರಲೇ ನನ್ನ ಮಗನೇ. ಸೋಮಶೇಖರ್, ನಾ ಬಯಸಿದ ಹಕ್ಕಿಯ ಜೊತೆ ಚಕ್ಕಂದ ಹೊಡೆಯುತ್ತಿರ್ವಿಯಲ್ಲ, ಮುಂದೆ ಎಂದಾದರೂ ಈ ಹಕ್ಕಿ ನನ್ನ ಪಕ್ಕಕ್ಕೆ ಬರಲೇಬೇಕು. ಆಗ ಹಕ್ಕಿಯ ಪಕ್ಕ ಬಂದು ನನ್ನ ಕೈಗೊಂಬೆಯಂತೆ ಆಡಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಪ್ರಥಮ ಚುಂಬನವನ್ನು ಚಿಂತಿಸಿಕೊಳ್ಳಬಾರದೆಂದು ಹಕ್ಕಿ ತನ್ನ ಪಕ್ಕಿನಿಂದ ನನ್ನ ಕಪಾಳಕ್ಕೆ ಕುಕ್ಕಿದೆ. ಆ ಸೇಡಿಗಾಗಿ ಹೆಡೆ ಎತ್ತಿ ನಿಂತ ಸರ್ಪ ಕಾಯುತ್ತಿದೆ. ಶೀಲವಂತ ನಾಗನಿಗೆ ಅವಮಾನ ಮಾಡಿದ ಚಂದುಳ್ಳ ಚಲುವೆ ಎಂದು ಈ ನಾಗನ ಅಡಿಯ ಹುಡಿಯಾಗಿ ಬಾಳಿಯೋ ಅಷ್ಟೇ ನನ್ನ ಆತ್ಮಕ್ಕೆ ಶಾಂತಿ. ಭಾಗ್ಯ, ನೀನು ಸೋಮಶೇಖರನೊಡನೆ ಚಕ್ಕಂದ ಹೊಡೆಯುತ್ತಿರುವಾಗ ತೆಗೆದ ಫೋಟೋ ಹಣ ಕೊಟ್ಟು ತೆಗೆದುಕೊಂಡಿದ್ದೇನೆ. ಮುಂದೆ ನೋಡುತ್ತಿರೋ ಈ ರೊಚ್ಚಿಗೆತ್ತ ನಾಗರಾಜನಾಟ. ದಯಾನಂದನ ತಂಗಿ ಸುವರ್ಣ ಸೋಗಿನ ಸೂಳೆಯಂತೆ ನಟನೆ ಮಾಡುತ್ತಾ ದೇವಸ್ಥಾನದಿಂದ ಈ ಕಡೆ ಬರ್ತಾ ಇದ್ದಾಳೆ. ಈ ಬಲೆ ಬೀಸಲೇಬೇಕು.
ದಯಾನಂದನ್ ತಂಗಿ ಸುವರ್ಣ ಅಂತ. ತಾವು? ಸುವರ್ಣ ಅಂದರೆ ಚೊಕ್ಕ ಚಿನ್ನ. ಚೊಕ್ಕ ಚಿನ್ನದಂತಿರುವ ನಿನ್ನ ಕೊರಳಲ್ಲಿ ಮಾಂಗಲ್ಯ ಇಲ್ಲದಿರುವುದು ದೇವರಿಲ್ಲದ ಗುಡಿಯಂತಾಗಿದೆ ಸುವರ್ಣ ನಿನ್ನ ಕೊರಳು. ನೋಡು, ನಾಳಿನ ದಿನವೇ ನಿಮ್ಮ ಮನೆಗೆ ಕನ್ಯಾತ್ರಿಯಾಗಿ ಬರುವುದಂತೆ ನಾನೇ ರಾಜರಾಜ. ನೋಡಿ, ತಾವು ಮನಸ್ಸು ಮಾಡಿದ್ರೆ ತಾವೇ ಈ ಗುಡಿಗೆ ದೇವರಾಗಿ ಮೂರ್ತಿಯ ಮಾಂಗಲ್ಯ ಕಟ್ಟಬಹುದು. ತಾವು ಒಪ್ಕೊಳ್ತಿದ್ರೆ ಜಗಣಾಚಾರಿ ಕಷ್ಟಪಟ್ಟ ಕಟ್ಟಿದ ಹಾಳ ಹಂಪೆ ಅಂತಾಗುತ್ತದೆ ನನ್ನ ಬಾಳು. ಕರೆಕ್ಟ್. ಜಕಣಾಚಾರ್ಯರು ಕಟ್ಟಿದ ಹಂಪೆ ಹಿಂದೊಂದು ಕಾಲದಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿತ್ತು. ಪ್ರತಿಯೊಂದು ದೇವಸ್ಥಾನದಲ್ಲಿ ದೇವರನ್ನು ನಿರ್ಮಿಸಿ ಗೋದಾವರಿಯಿಂದ ಕನ್ಯಾಕುಮಾರಿಯವರೆಗೂ ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದು ಮುಂದೆ ವೈರಿಗಳ ದಬ್ಬಾಳಿಕೆಗೆ ನಾಶವಾಗಿ ಹೋಯಿತು. ಅದರಂತೆ ನಿನ್ನ ಜೀವನದಲ್ಲಿ ನಡೆದಿರಬೇಕೆ? ನಡೆಸೋಣ. ಇಂದು ನೀನು ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ ನಾಳಿನ ದಿನ ನಿಮ್ಮ ಮನೆಗೆ ಕನ್ಯಾತ್ರಿಯಾಗಿ ಬರುತ್ತೇನೆ. ನೀವು ಗಂಡಸರು ದುಂಬಿಗಳಿದ್ದ ಹಾಗೆ ಒಂದು ಹೂವಿನ ಮಕರಂದವನ್ನು ಹೇರಿ ಮತ್ತೊಂದು ಹೂವಿಗೆ ಹಾರುವುದು ಗಂಡಸರ ಸಹಜ ಸ್ವಭಾವ. ಅದರಂತೆ ನನ್ನನ್ನು ಪ್ರೇಮಿಸಿ ಸುಖಗೊಂಡು ಕೈ ಬಿಟ್ರೆ ಬಾಡಿದ ಹೂವು ನಾನಾಗಬೇಕಾಗುತ್ತದೆ. ಅದು ಹೂವಿನ ದೃಷ್ಟ. ಕೋಗಿಲಿಗೆ ಕೋಗಿಲೆಯಾಗಬೇಕೆಂಬ ಆಸೆ ಇರುತ್ತದೆ. ಆದರೆ ಕೋಗಿಲೆಯು ಕಾಗಿಯ ಗೂಡಿನಲ್ಲಿ ಸಾಯುತ್ತದೆ. ಕಾಗಿಯು ಅದಕ್ಕೆ ಗುಟುಕು ಕೊಟ್ಟು ರಕ್ಷಿಸುತ್ತದೆ. ಕೋಗಿಲೆಯ ಮರಿ ಬೆಳೆದು ದೊಡ್ಡಾದ ನಂತರ ಆ ಪವಿತ್ರವಾದ ಪ್ರೇಮವನ್ನು ಮರೆತು ಹಾರಿ ಹೋಗಿರುತ್ತದೆ. ಅದರಂತೆ ಪವಿತ್ರವಾದ ಪ್ರೇಮಕ್ಕೂ ಕಾಗಿಗೂ ಕೋಗಿಲೆಗೂ ಯಾವ ಸಂಬಂಧವೂ ಇಲ್ಲ ಸೋದರ. ಅದರಂತೆ ನಾನು ಕೂಡ ಏನೂ ಅರಿಯದ ಮುಕ್ತ ಜೀವಿ. ನನ್ನನ್ನು ನಡೆ ನೀರಿನಲ್ಲಿ ಸೆಳೆದು ಸಿಲುಕಿಸದೆ ತಮ್ಮ ಜೊತೆಗೆ ಈಜಿ ದಡ ಸೇರಬೇಕೆಂಬುದೇ ನನ್ನ ಆಸೆ. ಸರಿ, ಸಮಯವಾಯ್ತು, ನಾನು ಬರ್ತೇನೆ. ದೇವಸ್ಥಾನಕ್ಕೆ ಬಂದ ದೇವಿ ಈ ದೇವರಿಗೆ ಪ್ರಸಾದ ಕೊಡದೆ ಹಾಗೆ ಹೋಗುವುದೇ? ಮಧುರ ಕಂಠದಿಂದ ಒಂದು ಪ್ರೇಮಗಾನ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಭಾವದ ಭಂಗವೇ
ಅಲ್ಲಿಗೆ ಬರ್ತೀನಿ. ಹೋಗು. ಹಳ್ಳಿಯ ಗೊಡ್ಡು ಹೆಣ್ಣೆ, ನಿನಗಂತೂ ಅರ್ಥವಾಗಬಲ್ಲದು ಈ ನಾಗರಾಜನ ವಾಯಾಚಾಲನ. ನೀನು ಪಡೆದು ಬಂದಿಲ್ಲ ಸಂಸಾರದ ಸುಖ, ನಾ ಬಯಸಿದ್ದು ಭಾಗ್ಯಶ್ರೀ ಅಂಗ ಸುಖ. ಹೆಣ್ಣು ಹೊನ್ನು ಮಣ್ಣು ಇವು ಮೂರನ್ನು ಕಂಡು ಮನದಲ್ಲಿ ಹಬ್ಬಲಿಸದೆ ಸುಮ್ಮನಿರುವುದು ಮುಕ್ಕಣೆಂದರೂ ಸಾಧ್ಯವೇ ಇಲ್ಲ. ಕಾಮಿಸಲು ಹೋದಲ್ಲಿ ಹೆಣ್ಣು ಇದೆ, ಇನ್ನೇ ಹೆಣ್ಣು ಕಾಲಿಟ್ಟಲ್ಲಿ ಮಾರಿಕೊಂಡು ಚೈನಿ ಹೊಡೆಯಲು ದಯಾನಂದನ ಸಾಕು ಇದೆ. ನಾನು ಬಯಸಿದ್ದು ನಿನ್ನ ಅಂಗ ಸುಖವಲ್ಲ ಸುವರ್ಣ, ನಿಮ್ಮ ತಂದೆಯವರು ಗಳಿಸುತ್ತಿರುವ ಸರ್ವ ಆಸ್ತಿ. ಅದಕ್ಕೋಸ್ಕರ ಹೂಡಿರುವಿ ಆಟ. ಸುಮ್ಮನೆ ಹಾಕಿರುವೆ ನಿನ್ನ ಮೇಲೆ ಪ್ರೇಮದ ನೋಟ, ಹಿಡಿದ ಮೇಲೆ ನನ್ನದೊಂದು ಹಠ. ಅದು ಮುಗಿಯುವ ತನಕ ನಿನಗೆ ಸುಳ್ಳು ಪ್ರೇಮ ತೋರಿಸಿ ಮದುವೆಯಾದ ಮರುದಿನವೇ ನಿನ್ನನ್ನು ಕಲ್ಲಿನ ಕೋಣದಲ್ಲಿ ನನ್ನ ಕೆನ್ನೆಗೆ ಹೊಡೆದ ಹೆಣ್ಣಿದೆಯಲ್ಲ ಭಾಗ್ಯ, ಅವಳನ್ನು ಬಲತ್ಕಾರದಿಂದ ಅಪಹರಿಸಿಕೊಂಡು ಹೋಗಿ ದಿಲ್ಲಿಯಲ್ಲಿ ದಿಲ್ದಾರ್ನಾಗಿ ಕಾಲ ಕಳೆಯುವುದೇ ಈ ನಾಗರಾಜನ ಗುರು. ಇಂಥ ಕಾಮಕರ ಹೀನ ವರ್ತನೆಯಿಂದ ಭಾರತದ ರಾಣಿಯರ ಮಾನವೆಂದು ಅದನ್ನು ಬಳಸುವುದಕ್ಕಾಗಿ ನಮ್ಮಂಥ ಅಧಿಕಾರಿಗಳು ಮರಣ ಕೆಂಚದೆ ಹುರಿಯಾಡಬೇಕು. ರಾಜ್, ನೀನೊಬ್ಬ ಮನುಷ್ಯನ ಕಾಡ ಮೃಗವೇ. ಹಾಲಿನಂತ ಯುವತಿಯರ ಬಾಳಿನಲ್ಲಿ ಹಾಲು ಹಾಲು ಬೆಳೆಸಲು ಪ್ರಯತ್ನಿಸುತ್ತಿರುವೆಯಲ್ಲ ನಾಗರಾಜ್. ಕಣ್ಣು ಮುಚ್ಚಿ ಹಾಲು ಕುಡಿದರೆ ಈ ಸಮಾಜದ ಕಣ್ಣು ಕಾಣಲಾರದು ಎಂದು ತಿಳಿದುಕೊಂಡಿದ್ದಾನೆ ಈ ಮೂರ್ಖ. ಲೇ ನಾಗ, ಆನೆಗಳನ್ನು ಹಿಡಿದು ಹಣ್ಣು ಕಿತ್ತು ಹಾಲಿನಂತೆ ಆಟ ಆಡಿಸಿ 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 ಸರ್ಕಾರಕ್ಕೆ ಒಪ್ಪಿಸಲಿದ್ದಾರೆ. ನನ್ನ ಹೆಸರು ಸಿಐಡಿ ಇನ್ಸ್ಪೆಕ್ಟರ್ ಪ್ರದೀಪನೇ ಅಲ್ಲ. ಹೊರಗೆ ಈ ದಿನ ನಿನ್ನನ್ನು ನೋಡಲು ಹೊರಮಾಸರು ಬರುತ್ತಾರೆ. ಅದಕ್ಕಾಗಿ ಹೂವು, ಹಣ್ಣು, ಅವಲಕ್ಕಿ, ಬಿಸ್ಕಿಟ್ಟು ಎಲ್ಲ ತಂದು ಕೊಟ್ಟು ಸೋಮಶೇಖರ್ ಅವರನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ. ಎಲ್ಲ ನಾಷ್ಟ ತಯಾರಿಸಿ ಹೊಸ ಸೀರೆ ಉಟ್ಟು ಹೂ ಮುಡಿದು ಈ ಮನೆಯಲ್ಲಿ ಭಾಗ್ಯಲಕ್ಷ್ಮಿಯಂತೆ ಬೆಳಗುತ್ತಿರಬೇಕು. ನೀನೆನ್ನುವುದೇನು ನಿಜವುದೇನಿಲ್ಲ. ಚಿಕ್ಕಂದಿನಿಂದ ಹಡೆದ ತಾಯಿಯನ್ನು ಕಳೆದುಕೊಂಡು ಚಿಕ್ಕಂದಿನಿಂದ ಬೆಳೆದಿರುವ ನಾಡು ಈಗ ಈ ಮದುವೆ ಮಾಡಿಕೊಂಡು ಕೊರಳಿಗೆ ಮಾಂಗಲ್ಯ ಕಟ್ಟಿಕೊಂಡು ಮಾಡಿದ ಸಾಲವನ್ನೆಲ್ಲ ನಿಮ್ಮ ತಲೆ ಮೇಲೆ ಹೊರಿಸಿ ಗಂಡಿನ ಜೊತೆಗೆ ಸಿರಿ ಸಂಪತ್ತಿನ ಮೇಲೆ ಕುಳಿತುಕೊಂಡು ನೀವು ಪಡುತ್ತಿರುವ ಕಷ್ಟವನ್ನು ನೋಡೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಬೇಡ, ದಯವಿಟ್ಟು ನನಗೆ ಮದುವೆ ಬೇಡ. ಏನು ತಿಳಿಯೋದು, ನೀನೆಲ್ಲ ಸಿದ್ಧಪಡಿಸಿಕೊಂಡಿದ್ದೇನೆ. ಬರಲಿ, ಎಲ್ಲ ರೆಡಿ ಇದೆ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ನಿಮ್ಮ ಮದುವೆ ಮಾಡಿಕೊಳ್ಳುವಾಗ ನಾಗರಾಜ್ ಅಂತ ಸಿದ್ದರಾಮಪ್ಪನವರೇ,
ಮುದ್ದಾಗಿದ್ದಾಳಲ್ವಾ? ಮುದ್ದಾಗಿದ್ದಾಳೆ, ಆದರೂ ವಿಧವೆ ಎಂದು ಕಾಣುತ್ತದೆ. ನಾಗರಾಜಪ್ಪನವ್ರ, ವಿಧಿ ಆದ್ರೆ ಏನ್ಪ, ನೀವು ತಕ್ಕ ಹೆಂಡತಿ ಆಗತಾವಲ್ಲ, ಚಿಂತಿಸ್ಬೇಡಪ್ಪ. ಅದೇನೇ ಆಗಲಿದೆ, ಹುಡುಗ ತುಂಬಾ ಚೆನ್ನಾಗಿದೆ. ಆದರೆ ಆಸ್ತಿಯಲ್ಲಿ ಚಿಕ್ಕ ರೈತರ ಸಮಾನ. ಇನ್ನ ಗುಣದಾಗಂತೂ ಅಬಾಬಾ ಏನಾದ್ರು ವರ್ಣನೆ ಮಾಡಕ್ಕಾಗಿಲ್ಲ. ಅದಕ್ಕಾಗಿ ನಿಮ್ಮ ವರದಕ್ಷಿಣೆ ವಿಚಾರದಲ್ಲಿ ಏನು ಬಿಟ್ಟಿದೆ? ನೋಡಿ ಹಿರಿಯರೇ, ಲೋಕಾರುಡಿ ಪ್ರಕಾರ 10 ತೊಲೆ ಬಂಗಾರ, 1 ಲಕ್ಷ ವರದಕ್ಷಿಣೆ, ಒಳ್ಳೆ ವಾಚು ಬಟ್ಟೆ ಕೊಡುತ್ತೇನೆ. ಆನಂದಪ್ಪನವ್ರ, ಮದ್ವಿ ನೀವು ಮಾಡಿಕೊಡ್ಬೇಕ್ರಿಪ್ಪ. ವರಮಾಸೆ ಒಪ್ಪಿದರೆ ಒಪ್ಪುವಂತ ಸಮಯ ಬಂದರೆ ಒಪ್ಪಲೇಬೇಕಾಗ್ತದೆ. ಮಾತಿನ ಮಧ್ಯೆ ವ್ಯತ್ಯಾಸ ಬಂದರೆ ಗುಣ ಸಂಕಲ್ಪಗಳೊಂದು ಹೊರಟು ಹೋಗಬೇಕಾಗುತ್ತದೆ. ಅಂದರೆ ತಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ, ತಿಳಿಸಿ ಹೇಳಬೇಕು. ಹೇಳ್ತಾನೆ ಪಾದೇನ, ಅದಕ್ಕೆಲ್ಲ ಮಂಗ್ಯ ಹುಡುಗಿ ಬಂದೈತೆ ನಮ್ಮಂತ ಹಿರಿಯರು ಹೋಗ್ಬೇಕು. ನೋಡು, ಇದು ನಿನ್ನ ತಂಗಿಯ ಮದುವೆ, ಅವಳು ವಿಧವೆ. ಮೇಲಾಗಿ ನೀ ಮಾಡುತ್ತಿರುವುದು ಮರುಮದುವೆ. ಅಂದಾಗ ಈಗಿನ ಕಾಲದಲ್ಲಿ ಹೊರ ಸಿಗೋದು ಕಠಿಣ. ಏನೋ ಹಿರಿಯರ ಪುಣ್ಯದ ಅದೃಷ್ಟಕ್ಕೆ ಒಳ್ಳೆ ಹೊರ ಸಿಕ್ಕಿದೆ ಅಂದಾಗ ಇಷ್ಟೆಲ್ಲ ಹೊರಚಾರದ ಜೊತೆಗೆ 10 ಕೋವಿಗೆ ಜಮೀನು ಕೊಟ್ಟರೆ ಈ ಬೀಗತನ ನಡೆಯಬಹುದಂತ ನಮ್ಮ ವಿಚಾರ. ಬರಬ್ಬರ ಐತಿಪ್ಪ ಸಿದ್ದರಾಮಪ್ಪನವ್ರ ನಿಂಬುದ. ಶಾಸ್ತ್ರಿಗಳೇ, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಳಿತುಕೊಳ್ಳಿ. ಇರುವುದೇ 20 ಕೂರಿಗೆ ಜಮೀನು. ಅದರಲ್ಲಿ 10 ಕೂರಿಗೆ ತಂಗಿಯ ಗಂಡರಿಗೆ ವರದಕ್ಷಿಣೆ ವರೋಪಚಾರ ಅಂತ 10 ಕೂರಿಗೆ ಮಾಡಿದ್ರು ಸಾಲದು. ಇನ್ನು 10 ಕೂರಿಗೆಯನ್ನು ನಮ್ಮ ತಂಗಿಯ ಗಂಡನಿಗೆ ಒಟ್ಟು ಕೊಟ್ಟರೆ ಏನು ನಮಗೊತ್ತಿದೆ ಗೊತ್ತಿಲ್ಲ. ನೀವೇ ವಿಚಾರ ಮಾಡಿ. ನೋಡಿ, ಸಿದ್ದರಾಮನ ಮಾತಿಗೆ ಒಪ್ಪುವುದಾದ್ರೆ ನಮ್ಮ ಒಪ್ಪಿಗೆ, ಇಲ್ಲದಿದ್ರೆ ನಾವೀಗಲೇ ಹೊರಟು. ನೋಡಿ ಹಿರಿಯರೇ, ನೀವು ಆಸ್ತಿಗೆ ಆಸೆ ಪಡುವಿರಿ ಎಂದಾಗ ನಿಮ್ಮ ಹೆಸರಿಗೆ 10 ಕೂರಿಗೆ ಆಸ್ತಿ ಬರೆದುಕೊಡುತ್ತೇನೆ. ಗಂಡು ಜಾತಿ ಮನಸ್ಸು ಮಾಡಿದರೆ ಇಂಥ 10 ಪಟ್ಟು ಆಸ್ತಿ ಗಳಿಸಬಹುದು. ತಂಗಿ ಎಂಬ ಬಂಗಾರ ಸಿಗಬೇಕಾದರೆ ಅದಕ್ಕೂ ಪುಣ್ಯ ಬೇಕು. ಸ್ವಲ್ಪ ವಿಚಾರ ಮಾಡಿ ಮಾತ್ಕೊಡೋಣ. ನನಗೇನು ಸಮಸ್ಯೆ ಬರುತ್ತೆ? ನೋಡು ಸೋಮು, ಮಾತು ಆಡಿದರಾಯ್ತು, ಮುತ್ತು ಒಡೆದರೆ ಹೋಯ್ತು. ಹಿರಿಯರ ಮಾತಿನಲ್ಲಿ ಚಿಕ್ಕವರು ಮೌನವಾಗಿರುವಂತ ತಿಳಿಯುತ್ತೆ. ಆಯ್ತಣ್ಣ, ಬೇಕಾದ್ರೆ ಹಿಂದೆ ಸ್ಟಾಂಪ್ ಬರೆದು ಕೊಡೋಣ. ಇದಕ್ಕಂತಾರ ನೋಡ್ಪ, ಅಣ್ಣ ತಮ್ಮರ ಸಂಬಂಧ ಅಂದ್ರ ಕಾಂಪ್ ಐತಿಲ್ಪ. ಮದುವೆಗೆ ಮುಂಚೆ ವರದಕ್ಷಿಣೆ ವರೋಪಚಾರ ನನ್ನ ಕೈ ಸೇರ್ಬೇಕು. ಹಿಂದೆ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿಕೊಡ್ಬೇಕು. ಆಗಲಿ ಶಾಸ್ತ್ರಿಗಳೇ, ಹಿಂದೆ ಸ್ಟಾಂಪ್ ಬರೆದು ಕೊಡುತ್ತೇನೆ, ಎಲ್ಲ ರೆಡಿ ಮಾಡಿಕೊಳ್ಳಿ. ಎಲ್ಲ ರೆಡಿ ಐತಿನಪ್ಪ. ಎಲ್ಲ ರೆಡಿ ಐತಿ. ವರನು ಸರಿ ಏನಪ್ಪ? ನಾಗರಾಜ ನೀ ಭರಣಿ ನಕ್ಷತ್ರ 2ನೇ ಚರಣ. ಇನ್ನ ವಧುವಿನ ಹೆಸರು ಸುವರ್ಣ. ಸೀಸು ಸುಲೋಚನ. 10ನೆಯ ಮಿತಿ ಇವತ್ತ ಲಗ್ನ ಚಲೋ ಐತಿ. ಇನ್ನ ಮುಂದ ಐದಿಕ ಮಾಸ ಕೂಡ್ತೈತಿ, ಇನ್ನ ಬರೋದಿಲ್ಲ. ಈಗ ಅಕ್ಕಿ ಕಾಳು ಹಾಕೋದು ಪಾಡ ಅಂತ ನನ್ನ ಮನಸ್ಸು ಅನ್ನಿಸ್ತೈತಿ ನೋಡ್ರಿಪ್ಪ. ನಿಮ್ದು ಹೆಂಗ ಅನಿಸ್ತೈತಿ ನೋಡ್ರಿ. ಹುಟ್ಟಿ ಹೊಡಿಬೇಕಂತ ಮಾಡಿ ಶಾಸ್ತ್ರಿ. ಹೌದ್ರಿ ರಾಮಪ್ಪನವ್ರ. ಆಯ್ತು, ಮುಂದೆ ನೋಡ. ಈ ತಾಯಿ ಯಾರಿಪ್ಪ? ಇವಳು ನನ್ನ ಹೆಣ್ಣು ಮಗಳು ಭಾಗ್ಯಶ್ರೀ ಅಂತ.
ಭಾಗಲಕ್ಷ್ಮಿ ಹಾಗೆ ಇದ್ದಾಳಲ್ವಾ? ನೀನು ಒಪ್ಪುವುದಾದರೆ ನಿನಗೆ ನನ್ನ ಮಗಳನ್ನು ಕೊಟ್ಟು ನಿನ್ನೊಡನೆ ಸಂಬಂಧ ಬೆಳೆಸಬೇಕಂತ ನನ್ನ ಆಸೆ. ನೋಡಿ ಸದ್ಯ ನನಗೆ ಮದುವೆ ಬೇಡ, ನನ್ನ ತಂಗಿಯ ಮದುವೆ ಮುಗಿಯಿದೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ನಿನ್ನೆ ಓದ್ಬೇಕು, ನನ್ಗೆ ಈಗಲೇ ಮದ್ವೆ ಬೇಡ. ಮಳಕೊಂಡಾಗ ನೀ ಮಾವನ ಊಚಿ ಬತ್ತ ಓದ್ ಕೇಳ್ತಾನೆ. ಅಲ್ವೇ ಹೆಣ್ಣು ಮಕ್ಕಳಿಗೆ ಎಷ್ಟು ಕೇಳ್ತಿದ್ರು ಅಡಿಗೆ ಮನೆ ಗಡಿಗೆ ತೋರಿಸ್ತಾ ತೆಂಪ. ತುಂಬಾ ಚೆನ್ನಾಗಿದ್ದಾಳೆ, PUC ಓದಿದ್ದಾಳೆ. ಈ ನಮ್ಮ ಮನೆಗಳಿಗೆ ಹೊಂದಿಕೊಂಡು ಹೋಗುತ್ತಾಳೆ. ಓಂ ಬಿಡುತ್ತಾ ಜಗತ್ತಿನಲ್ಲಿ ಎಲ್ಲವೂ ಹಿಡಿದು ಹೋಗುತ್ತದೆ. ಆಗಲೇ ರೆಡಿ ಐತಲ್ಪ? ಮೊದಲನಾಗ ಕರ್ಕೊಂಬ, ಮೊದಲನಾಗ ಹೇಳಿ ನೋಡ. ಮತ್ತ ಇನ್ನು ಮನ ಕೋಣಾಗ ಕೋಳಿ ಮಾಡಕ್ ಹೇಳಿ ನೋಡು ಶಾಸ್ತ್ರಿ ಬ್ಯಾಗ. ಏ ಕೋಳಿ ಪಾಯಿ ತಿನ್ನಾರಲ್ಪ ನಾವು. ಹಂಗೆ ಮಾಡ್ಸ್ಕೊಂಡು ನಿನಗ ನಾ ಇಲ್ಲಿ ಮಾಡಿಸೋ ಮಾರಯ್ಯ. ಅವ್ಗೆ ತಾಳಿ ಕಟ್ಟಿಸ್ತೀನಿ, ಮಾಲಿ ಹಾಕಿ ಶಾಸ್ತ್ರಿ ಅಂದ್ರೆ ಉಣ್ಣಾಕ ನೋಡ್ತೀಯ. ಒಂದು ಬರ್ರಿಪ್ಪ. ಮಂತ್ರ ಗಟ್ಟಿ ಇಲ್ಲ. ಯಾವಾಗ ಹೇಳೋದು? ಮಂತ್ರ ಹೇಳೋದು ಯಾವಾಗ? ಮುಂದೆ ಬರೀವಾ. ಅದಲ್ಲೇ ಗಿಟ್ಲ ಮನ್ಯಾಗ ಅಡಿಗೆ ಗಡಿ ಏನು ವಿಚಾರ ಮಾಡ್ಬೇಡ, ಮಂತ್ರ ಹೇಳ ಮಾತ್ರ. ನಂದು ಆ ಕಡೆ ವಿಚಾರ ಇಲ್ಲ ಇಲ್ಲ ಐತಿ, ನಿನಗೆ ಇಷ್ಟ ಬಾಕಿ ಐತಲ್ಲ. ಮಾಂಗಲ್ಯಂ ತಂತು ನಾರಾಯಣ ಮಮ ಜೀವನ ಹೇತುನ. ತದೇವ ಲಗ್ನಂ ಸೂಕ್ತ ದೇವಾ ಚಾರಂಬರಂ ತಿರತಿರವಾ ನಮ್ಮ ಗಾರೆ